ಮತ್ತೆ ದುಬೈಗೆ ಮತ್ತೆ ಹೋಯ್ಕಿಲ್ಲ ಅಂತ ಅಂತಿತ್ತು ಅವ್ವ. ಅದೇ ಹೋಗೋದು ಬೇಡ ಅಂತ ಅನ್ಕೊಂಡಿದ್ದೆ ನಾನು. ಆದ್ರೆ ಏನು ಮಾಡೋದು, ಅವನ ಬಾಸು ಬನ್ನಿ ಬನ್ನಿ ಅಂದ್ಬಿಟ್ಟು ಜಾಸ್ತಿ ಹಿಂಸೆ ಮಾಡ್ತಾವ್ರೆ. ಇದೊಂದು ವರ್ಷ ಮಾಡ್ಕೊಟ್ಬಿಡಿ ಕೆಲಸನ, ನೆಕ್ಸ್ಟ್ ಇಯರ್ ಬೇಕಾದ್ರೆ ಹೋಗಿವ್ರಿ ಅಂತ ಅಂತವ್ರೆ. ಯಾಕಪ್ಪ ದೂರ ಆಯ್ತು ಅಂತವ? ದೂರ ಆಯಿತು ಅಂತ ಅಲ್ಲದೆ ಇವರು ನಮ್ಮನೇ ಹೋಗೋದು ಬೇಡ, ಇರಲಿ ಮದುವೆ ಮಾಡೋಕ್ಕೆ ಅಂದ್ಬಿಟ್ಟು ಹಂಗೆ ಇದು ಮಾಡ್ತಾವ್ರೆ. ಹೋಗ್ಬೇಡ ಇರು, ಮದುವೆ ಮಾಡೋಕ್ಕಾಯ್ತದೆ ಅಂತವ್ರೆ. ನಮ್ಮ ಬಾಸ್ ಬೇರೆ ಫೋನ್ ಮಾಡಿ ಮುಳುಗ್ತಾವ್ರೆ. ಆಗ್ಬಿಡು ಮಗ, ಇನ್ನು ಯಾವಾಗ ಅದಿ ನೀನು? ಆಗ್ಬಿಡತ್ತಾಗೆ ವಯಸ್ಸಿದ್ದಾಗಲೇ ಮದುವೆ ಆಗ್ದಿಲ್ಲ ಅಂದ್ರೆ ಆದದ. ಆಮೇಲೆ ಹೆಣ್ಗಳು ಸಿಗಕ್ಕಿಲ್ಲ. ಏನು ಎಲ್ಲರೂ ಹೆಣ್ಣು ನೋಡಿದಾರಂತ? ಎಲ್ಲೂ ನೋಡಿಲ್ಲ. ಅದಕ್ಕೆ ಇವರು ನಿಂಗಮ್ಮ ನಿಂಗೆ ಅಜ್ಜಿ ತಾಯಜ್ಜಿ ಅವರೆಲ್ಲ ಬಂದವ್ರೆ, ಸಾವಿತ್ರಜ್ಜಿ ಅಲ್ಲವ. ಅದಕ್ಕೆ ಅವ್ರಿಗೆ ಹೇಳ್ತಿತ್ತು, ನೋಡಿ ಎಲ್ಲರೂ ಇದ್ರಿ ಅಂತ, ನೋಡ್ತೀವಿ ಅಂತ ಅಂದವ್ರೆ. ಎಲ್ಲರೂ ಇದ್ರು ನೋಡ್ತೀವಿ ಅಂತ. ನೋಡ್ತಾರ ಆಗು ಎಲ್ಲಾರಿಯ ಇನ್ನೇನು. ಅದಕ್ಕೆ ಈಗ ಏನಾದ್ರು ಹೋಗ್ಬೇಕು ಅಂದ್ರೆ ಸಡನ್ನಾಗಿ ಹೋಗ್ಬೇಕಾಯ್ತದೆ ಅಂದ್ಬಿಟ್ಟು ಅಕ್ಕ ನೋಡ್ಕೊಂಡು ಹೋಗೋದ ಅಂತ ಬಂದೆ. ಚೆನ್ನಾಗಿದೆಯಕ್ಕ ಬಾವ ಇಲ್ಲ? ಬಾವ ಡ್ಯೂಟಿಗೆ ಹೋಗೋದಕ್ಕನಪ್ಪ. ಅದಕ್ಕೆ ನಾನು ನೋಡ್ತೀನಿ, ನಾಳೆ ಕೋನಾರ್ದಾಗ ಹೊರಡ್ಬೋದು. ಏನು ಫೋನ್ ಮೇಲೆ ಫೋನ್ ಮಾಡ್ತಾವ್ರೆ. ಮತ್ತೆ ಹೆಣ್ಣು ನೋಡಕ್ಕೆ ಹೇಳಿನಿ ಅಂತ ಇದೆಯಾ, ತಿರ್ಗಾ ಹೋಯ್ತೀನಿ ಅಂತೀಯ? ನೋಡೋದು ಹೋಯ್ತೀನಿ, ಹುಡುಗಿ ಸಿಗಂಟನರಿಯ. ಹುಡುಗಿ ಸಿಕ್ಕಿದ ಮೇಲೆ ಬೇಕಾರೆ ನಮ್ಮ ಬಾಸ್ ಕೇಳ್ಕೊಂಡು ಮದುವೆ ಬೇಕು ಅನ್ಕೊ ಬಂದ್ಬಿಡ್ತೀನಿ. ಅವರು ಮದುವೆ ಆದಮೇಲೆ ಬೇಕಾದ್ರೆ ಹೆಂಡ್ತಿನಿ ಕರ್ಕಬಾ ಇಲ್ಲೆಯ ಅಂತಾನು ಅಂತವ್ರೆ. ಬೇಕಾರೆ ನಾವೇ ನಮ್ಮ ಕಂಪ್ನಿ ಕಡೆಯಿಂದ ಮನೆಯೇ ಮಾಡ್ಕೊಟ್ಟವು ಬಂದ್ಬಿಡು ಅಂತವ. ನೋಡಬೇಕು. ಕತ್ ಹೋಗಪ್ಪ, ಅಷ್ಟು ಮಾಡು ಸುಮ್ಮನೆ. ಹೆಂಗೋ ಚೆನ್ನಾಗಿ ಒಳ್ಳೆ ಬುದ್ಧಿ ಕಲ್ತ್ಕೊಂಡೆ ಬಿಡು ನೀನು. ಹೆಂಗೋ ಚಂದಂಗೆ ಆಡ್ಕೊಂಡು ಆಳೋಯ್ತಿ ಅಂತ ಅನ್ಕೊಂಡಿದ್ದು. ನಿಜವಾಗ್ಲೂ ಒಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡೆ ನೀನು. ಏನು ಮಾಡೋದು, ಎಲ್ಲ ವಯಸ್ಸಾಗಂಗೆ ಆಡ್ತಿದ್ದೋ. ಕೂತ್ಕೊ ಮಗ, ಒಂಚೂರು ಕಾಫಿ ಮಾಡ್ತೀನಿ. ಬಾ ಬೇಡ ಏನುವೆ. ಕೂತ್ಕೊ. ಇನ್ನೇನಪ್ಪ? ಇನ್ನೇನಿಲ್ಲತ್ತೆ, ನೋಡ್ಕೊಂಡು ಹೋಗೋದು ಹಂಗೆ ಅಂತ ಹಂಗೆ ಬಂದೆ ಅಷ್ಟೇ, ಇನ್ನೇನಿಲ್ಲ. ನಾನು ಈಗ ಓದಿ ನಂದು ಮುಂದಿನ ವರ್ಷ ಏನು ಮತ್ತೆ ಹೆಂಗೋ ಬದುಕಪ್ಪ ಚೆನ್ನಾಗಿ. ಹೆಂಗೋ ಮನೇನೂ ಕೊಟ್ಬಿಟ್ಟೆ ನಿಮ್ಮ ಕಾರ್ಗುಂದಲ್ಲಿ. ಹೆಂಗೋ ಒಂದು ಮನೇನೂ ಆಯಿತು. ಹೆಂಗೋ ನಿಮ್ಮ ಅಪ್ಪನೆಲ್ಲ ಅಂತೂ ಆಗಲಿಲ್ಲ. ಹಿಂಗೆ ನೀನಾರೇ ಏನೋ ಒಂದು ಒಳ್ಳೇದು ಮಾಡಿದೆ ಬಿಡು. ಅಷ್ಟು ಇರಬೇಕು ಕಣ್ಮಗ. ಏನಾರೇ ಅಲ್ಲಿ ನಮ್ಮವರು ತಮ್ಮವರು ಬದುಕಿದ್ರೆ ನೋಡೋಕೆ ಚಂದ, ಅದ್ಗೆಟ್ರು ನೋಡೋಕೆ ಚಂದ ಹೇಳು. ಅಲ್ವತ್ತೆ, ನಿಜ ಕಣತೆ ನಿಮ್ಮ ಮಾತು. ಹೆಂಗ ನಮ್ಮ ಮಕ್ಕಳು ಚೆನ್ನಾಗಿ ನೋಡ್ಕೊಂಡಿದ್ದೀರಿ ಅಲ್ಲ? ಅಯ್ಯೋ ಚೆನ್ನಾಗಿ ನೋಡ್ಕೊಂಡಿವಿ. ಅವಳಗೊಂಚೂರು ಏರ್ಗೆ ಒಂದು ಸರಿ ಸಾಕ ಆಗ್ಬಿಟ್ರೆ ಅಷ್ಟು ಸಾಕು ಮಗ. ನಾವು ಅಯ್ಯೋ ನಾವು ಕೇಳಪ್ಪ ನಿಮ್ಮ ಅಕ್ಕನೇ. ನಾನು ನಿಜಕ್ಕೂ ಈಚೆ ಕಡೆ ತೆಗ್ದು ಈಚೆ ಕಡೆಗೆ ಮಾಡಿಸೋಕಿಲ್ಲ. ಹಂಗೆ ನೋಡ್ಕೊಂಡಿವಿ ಕಣ್ಮಗ. ಏನು ಜಾಸ್ತಿ ಕೆಲಸ ಅಂತ ಏನು ನಾವು ಇದು ಮಾಡೋಕ್ಕಿಲ್ಲ. ಸುಮ್ಮನೆ ಇರೋದು ಹೇಳ್ಬೇಕು, ಇಲ್ದೋದೆಲ್ಲ ಹೇಳ್ಬಾರ್ದು. ಕೆಲಸ ಜಾಸ್ತಿ ಇದು ಮಾಡೋಕ್ಕಿಲ್ಲ ಕಣ್ಮಗ, ತೊಂದರೆ ಕೊಡೋಕ್ಕಿಲ್ಲ ಅವಳಿಗೆ. ಎಷ್ಟು ಆಯ್ತದೆ ಅಷ್ಟು ಮಾಡ್ಕೊಂಡು ಹೆಂಗೆ ಗೊತ್ತಾಗೆ ಬಂಗ ಹತ್ಕೊಂಡು ಅದೇ ಜಾಸ್ತಿ ಹಿಂಸೆ ಕೊಡೋಕ್ಕಿಲ್ಲ. ಸರಿ ಆಯಿತು, ಸುಮ್ಮನೆ ಇರುತ್ತೆ ಒಳ್ಳೇದಲ್ವಾ. ಡಾಕ್ಟ್ರು ಏನಂದಿದ್ರು ಯಾವ ಗೆರ್ಗೆ ಟೈಮು? ಅದೇ ಮುಂದಿನ ತಿಂಗಳು 16 ಕೊಟ್ಟಾರೆ ಕಣ್ಮಗ. ಅದಕ್ಕೆ ಅಮ್ಮವ್ರು ಕರೆಯಕ್ಕೆ ಬರೋಕ್ಕೆ ಅಂದ್ಬಿಟ್ಟಿಲ್ಲವ, ಅದು ಯಾವಾಗ ಅಂತ ಕೇಳ್ತೀವಿ ಅಂತಿದ್ರು. ಶಾಸ್ತ್ರಕ್ಕೆ ಬಿಟ್ಟು ಹೇಳಿ ಅಂತ ಅಂದಿವಿ ನಾವೇ. ಸಾವಿತ್ರಜ್ಜಿನೂ ಬಂದದೆ. ಅವನು ಬಂದಿದ್ದೆ. ಸಾವಿತ್ರಜ್ಜಿನೂ ಅದೇ ಬರಕ್ಕೆ ಹೇಳ ಮಗ, ಹಿಂಗೆ ಬರಾಗ. ಹೇಳ್ತೀನಿ ಹೇಳ್ತೀನಿ. ಅತ್ತೆ ಬನ್ನಿಲಿ ಏನವ ಬಂದ್ರತೆ ಇಲ್ಲಿ. ಚೆನ್ನಾಗಿದೆಯಾ? ಚೆನ್ನಾಗಿ. ನೀನು ಚೆನ್ನಾಗಿದೆಯಾ? ಏನು ಚಂದ ನಿಜಕ್ಕೂ. ನನ್ನ ಚಂದ ಯಾತ್ ಕೇಳಿ ಹೇಳು. ಮದುವೆ ಐತಂತೆ? ಆಗದೆ. ಏನೋ ಚೆನ್ನಾಗಿರು ಲೈಫಲ್ಲಿ. ಏನೋ ಯಾವೆಲ್ಲನೂ ಹಣೆ ಬರ್ದವ್ರಿಗೆ ಮದುವೆ ಆಗೋದು. ಚೆನ್ನಾಗಿರು. ಯಾವ ಚಂದನೂ ಇಲ್ಲ ಅಂದನೂ ಇಲ್ಲ. ಅವ್ನ ಕುಟೆ ಹೆಂಗೆ ಚೆನ್ನಾಗಿರಕ್ಕದದು. ಆ ಬೇವರ್ಸಿ ಕುಟೆ ಚೆನ್ನಾಗಿರಕ್ಕದ. ಅವೆಲ್ಲ ಕನಸು ಬಿಡು. ನನ್ನ ಜೀವನ ನನ್ನ ಕೈಯಾರ ನಾನೇ ಹಾಳು ಮಾಡ್ಕೊಬಿಟ್ಟೆ ಕತೆ. ನನ್ನ ಕೈಯಾರ ನಾನೇ ನನ್ನ ಜೀವನವ ಹಾಳು ಮಾಡ್ಕೊಬಿಟ್ಟೆ. ಯಾಕಂಗಂದಿಯೇ ನೋಡು, ಹಂಗೆಲ್ಲ ಸುಮ್ಮನೆ ಇಲ್ದೋದೆಲ್ಲ ಕಲ್ಪನೆ ಮಾಡ್ಕೊಂಡು ಸುಮ್ಮನೆ ಇದು ಮಾಡ್ಕೋಬೇಡ. ಏನೂ ಆಗಿಲ್ಲ, ಸುಮ್ಕಿರು. ಎಲ್ಲ ಚೆನ್ನಾಗಿದೆಯಲ್ಲ, ಏನಾಗಿರೋದು? ಏನು ಚೆನ್ನಾಗಿರೋದು ಏನೋ, ಎಲ್ಲ ನಾನೇ ಬರ ಬಿಡು. ನಾನು ನೀನಾರು ಚೆನ್ನಾಗಿರು. ನಾನು ಡೈವರ್ಸ್ ಕೊಡ್ತೇವೆ ಕತೆ. ಯಾಕಂತ ಕೆಲಸಗಳನ್ನ ಮಾಡ್ಕೊಂಡು ಅವೆಲ್ಲ ಚಂದವಾ? ಹೋಗಿ ಮಗ ಹೋಗಿ ನಸಿ ಅವಳಿಗೆ ನೋಡ್ ಮಗ. ಗಂಡನ ಕೊಟ್ಟು ಯಾವಾಗ ಬಾಳಕ್ಕಿಲ್ಲ. ಇಷ್ಟಪಟ್ಕೊ ಓದ್ಲು. ಓದ್ ತಕ್ಕನ ಗಂಡ ಮನೆ ಬಾಳ್ಬೇಕು ತಾನೆ ಇವಳು. ಸುಮ್ಮನಿರು. ನಾನೇನು ಇಷ್ಟಪಟ್ಕೊಂಡು ಓಡೋಗಿತ್ತಿಲ್ಲಕಂತೆ ಅವಳು ಕೊಟ್ಟೆ ಅವ್ನು ಕೊಟ್ಟೆ. ಅದೇನು ಮಾತಾಡಿ ಜಟ ಮಾಡ್ಸ್ಕೊಂಡ್ಲ ಅವ್ರ ಅಜ್ಜಿ. ಇವ್ರು ನಮ್ಮ ಅಮ್ಮನ ಮಾತು ನಂಬೇಡ ನೀನು. ನಾನು ಯಾವ ಹೂವು ಇಲ್ಲ ಪವು ಇಲ್ಲ. ನೋಡು ಆಗಿದಾಯ್ತು. ಈಗ ಋಣ ಸಂಬಂಧ ಇಲ್ಲದೆ ಮದುವೆ ಆಯ್ತದ. ನೆಮ್ಮದಿಗಿರೋದು ಕಲಿ ನೀನು. ಅದು ಬಿಟ್ಬಿಟ್ಟು ಬೇರೆ ಮಾತೆಲ್ಲ ಯಾಕೆ ಡೈವರ್ಸ್ ಕೊಡ್ತೀನಿ ಅಂತಾವೆಲ್ಲ ಯಾಕೆ? ಡೈವರ್ಸ್ ಕೊಟ್ಬಿಟ್ಟು ಏನು ಮಾಡಿ ಕಷ್ಟವೋ ಸುಖವೋ ಹೆಣ್ಮಕ್ಳು ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ನೀನು. ಇನ್ನೇನು ಮಾಡಿ ಜೀವನ ಹಾಳು ಮಾಡ್ಕೊಳಕ್ಕದ? ನನ್ನ ಜೀವನ ಯಾಕೆ ಹಾಳು ಮಾಡ್ಕೊಳ್ಳೋದು? ನಾನು ಡೈವರ್ಸ್ ಕೊಟ್ಬಿಟ್ಟು ನಾನು ಮದುವೆ ಆಯ್ತೀನಿ. ಅಯ್ಯೋ ನಾಚಿಕೇಡಿ, ಏನು ಮಾತಾಡ್ತಾ ನಿಂತಿದ್ದಿ ಸರಿ ಗಂಡಸನ ಜೊತೆ? ಕಣಮ್ಮ, ನಾನು ಒಂದಿನ ಸಂಸಾರ ಮಾಡಿಲ್ಲ ನಾನು ಅವನ ಜೊತೆ ಅಂತ ನಿನ್ಗೆ ಹೇಳ್ತೇನೆ ನಾನು. ಸರಿ ಅದನ್ನೇ ಈಗ ಬೊಗಳ್ತೇನೆ ನೀನು. ಸರಿ ಗಂಡಸನ್ ಕೊಟ್ಟು ಮಾತಾಡೋ ಮಾತ್ಕೊಳವು. ಬುದ್ಧಿ ಬೇಡವ ನಿನಗೆ? ಹೋಗೋಳಿಕೆ ಹೋಗು. ಏನೋ ನೀನು ಬೇರೆವನಾ? ನಮ್ಗೆ ನಂಡಿರ್ತಾನೆ, ನನಗೂ ಗೊತ್ತಾನೆ. ಗೊತ್ತು ಅಂದ್ಬಿಟ್ಟು ಏನಾರು ಬೊಗಳು ಬಿಡು. ನಡಿ ನೀನು ಒಳಿಕೆ ಬಾಯಿ ಮುಚ್ಕೊಂಡು. ನೋಡಮ್ಮ, ನನಗಂತ ಒಂದು ಕಂಡ್ರೆ ಇಷ್ಟ ಇಲ್ಲ. ನಾನು ಡೈವರ್ಸ್ ಕೊಡ್ತೀನಿ. ನೀನು ಹೋಗತ್ತೆ ಬೆಂಕಿ ಕಂದರು ನಡಿ. ಎಲ್ಲ ಮಕ್ಕಳಿದ್ದವ್ರು ಕ್ಯಾಕೊಡ್ಸಿ. ನೀನೇ ಸರಿ ಕತೆ. ನೀನು ಬುದ್ಧಿ ಕಲ್ತಿರೋಳು. ಅದೇ ಪದ್ಮಾದಿ ಆ ಥರ ಬುದ್ಧಿ ಕಲ್ಸಿದಳು ಮಗಳಿಗೆ ಅಂದ್ಬಿಟ್ಟು ನನಗೆ ಉಗ್ಗಿಬೇಕಲ್ಲ ಜನಗಳು. ಅದಕ್ಕೆ ಗಾಡಿ ಏನೇ ನೀನು ನಡಿಯೇ ಎಲ್ಲಿಗೆ ನಡೆದರು? ನಾನು ಇಲ್ಲ ಇರ್ತೀನಿ. ತೇಜು, ಅಮ್ಮ ಹೇಳೋದ್ರಲ್ಲಿ ಏನು ತಪ್ಪಿರೋದು? ಏನಿಲ್ಲ ಬಿಡು, ಅವ್ರು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ. ಎಲ್ಲ ನಾನೇ ತಪ್ಪು ಮಾಡ್ಕೊಂಡಿರೋದು. ನೋಡು ಮಗ, ಹಿಂಗೆ ಆಡ್ತಾಳೆ ಕಣ್ಮಗ. ಮದುವೆ ಅಂತ ಆದಮೇಲೆ ಹೆಂಗಿರ್ಬೇಕಲ್ಲ ಉಪ್ಪ. ಹೇಳಿ ನೀನೇ. ಅದೇ ಅವಳೆ ಸರಿ ಐತಾಳೆ, ಸುಮ್ಮನೆ ಬೇಜಾರು ಮಾಡ್ಕೋಬೇಡಿ. ಸರಿ ಆಯ್ತಲ್ಲ, ಸರಿ ಅವಳು ಮಕ ಮುಚ್ಚ. 4 ದಿವಸಕ್ಕೂ ಬಂದು ಕೂತ್ಕೊತಾಳೆ ಕಣ್ಮಗ ನಮ್ಮ ಜೀವ ತಕೊಂಡು. ಇಲ್ಲಿ ಏನು ಕೆಲಸ ಮಗ? ಎಲ್ಲಾರೇ ನಿಮ್ದಾಗಿ ಮದುವೆ ಮಾಡೋರು ಹೆಂಗೋ ಅಲ್ಲಿ ಇರೋದು ಅಂದ್ಕೊಂಡು ಇರೋಕಿಲ್ಲ ಕಣ್ಮಗ. ಬಂದು ನನ್ನ ಜೀವ ತೆಗಿತಾಳೆ ಮುಂಡೆ. ದರ್ದ್ರ ಮುಂಡೆಯಿಂದ ನೆಮ್ಮದಿನೇ ಇಲ್ದಂಗೆ ಆಗೋದೆ. ಸುಮ್ಮನೆ ಇರತ್ತೆ ಆಯಿತು, ಬೇಜಾರು ಮಾಡ್ಕೋಬೇಡಿ. ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೊಳಕ್ಕೆ ಹೋದಿರಿ ಬಿಡಿ. ಆಯಿತು, ತಲೆಗೆಡ್ಸ್ಕೊಬೇಡಿ, ಸುಮ್ಕಿರಿ. ಮಗ ಹಿಂಗೆ ಹೋಗ್ದಾನೆ ಗಂಡು ಮನೆಗೆ ಕೂತ್ಕೊಂಡ್ರೆ ಅಕ್ಕಪಕ್ಕದಲ್ಲಿ ಏನನ್ನಕ್ಕಿಲ್ಲ ಮಗ. ನಿಮ್ಮ ಮಾವನಿಗೂ ಗೊತ್ತಿಲ್ಲ ಹಿಂಗೆ ಗಂಡು ಬಿಟ್ಬಿಟ್ಟು ಹಿಂಗೆ ಬಿಟ್ಬಿಡ್ತೀನಿ ಅಂತಾಳೆ ಅಂತವ. ಈಗ ಓದ್ತಾನೆ, ಓದ್ತಾಗ ನಾ ಬಾಳ್ಬೇಕು ತಾನೆ. ಲೋಪರ್ ಮುಂಡೆ ಬೇಡ ಹೋಗ್ಬೇಡ ಕಣವ. ನಾವು ಹೊಚ್ಕಟ್ಟಾಗ ಮದುವೆ ಮಾಡ್ತೀವಿ ಅಂತವ. ಗೌರ್ಮೆಂಟ್ ಕೆಲಸದವ್ರು ಬಂದಿದ್ರು ಕಣ್ಮಗ.
ಕೇರ್ನಗರದವರು ಮಾಡಿ ಕಳ್ಸೋದ ತೆಗೆ ತೊಡ್ಸೋದ ಅಂತ ನಾವು ಅಷ್ಟೆಲ್ಲ ನಾವು ವ್ಯವಸ್ಥೆ ಮಾಡ್ಕೊಂಡಿವಿ. ಬೆಂಗಳೂರಲ್ಲಿ ಇದ್ದಿದ್ದು ಹುಡುಗ ಕೆಲಸದಲ್ಲಿ ಕೇರ್ನಗರದಲ್ಲಿ ಆಸ್ತಿ ಪಾಸ್ತಿ ಎಲ್ಲ ಚೆನ್ನಾಗಿತ್ತು. ಹೆಂಗೋ ಬಿಡು ಅಂತ ಗಚ್ಕಟ್ಟಾಗಿ ಸೇರ್ಕೊತಾಳೆ ಅಂದ್ಬಿಟ್ಟು ಅಷ್ಟೊಂದು ಬಟ್ಟಾಡ್ಕೊಂಡು ನಿಮ್ಮ ಮಾವ ನಾವೆಲ್ಲವ ಮದುವೆ ಮಾಡೋದಂತ ಅಷ್ಟು ಆಸೆ ಪಟ್ಕೊಂಡಿವಿ. ಅಂಥದ್ರಲ್ಲಿ ಹಿಂಗೆ ಇವಳು ಈ ಕೆಲಸ ಮಾಡಿಬಿಟ್ಲು. ಈಗ ನೋಡಿದ್ರೆ ಒಂದು ತಿಂಗಳು ನ್ಯಾಯವಾಗಿ ಇರಲಿಲ್ಲ ಗಂಡು ಮನೆ ಅಂತವ. ಅಲ್ಲಿರೋ ಕೈಕಲ ನನಗೆ ಬಂದ್ಬಿಡ್ತೀನಿ ಅಂತ ಹೇಳೋಣ. ಇದನ್ನು ಮಕ್ಕಳಾಟ ಕೆಟ್ಟೈತೆ ಮಗ. ಹೇಳೀನೇ ಮಕ್ಕಳಾಟ ಕೆಟ್ಟೈತೆ ಗೊತ್ತಾಯ್ಕಿಲ್ವ ಇವಳಿಗೆ ಹೆಂಗಿರ್ಬೇಕು ಏನು ಅಂತವ. ಸೂಪರ್ ಮುಂಡೆ ಏನು ಇವಳೆ ಸರಿ ಅವಳು ಬುದ್ಧಿ ಕಲ್ತಿರೋದು. ಈಗ ಹೊಟ್ಟೆ ಉರ್ಸ್ಕ ಮಟ್ಟೆ ಕಟ್ತಾ ಕುಂತವಳೆ ಕಣ್ಮಗ. ಏನು ಮಾಡೋದು ಎಷ್ಟು ಹೇಳಿದ್ರು ಕೇಳ್ತಾಯಿಲ್ಲ ಕಣ್ಮಗ. ಹಿಂಗೆ ಹೊಟ್ಟೆ ಉರ್ಸ್ತಾಳೆ ಡೈವರ್ಸ್ ಕೊಟ್ಬಿಡ್ತೀನಿ ಅಂತವ. ನಿಮ್ಮ ಮಾವ ಕತ್ತರಿಸಿ ಹಾಕ್ಬಿಡ್ತದೆ ಅವಳನ್ನ ಮಗಳು ಅಂತ ಇರೋದೇ ಬೇಡ ಅಂತವ. ಜನಗಳು ಏನೋ ನಿಕ್ಕಿಲ್ಲ ಹೇಳಿ ನೀನೇ ಏನು ಮಾಡೋದತ್ತೆ ಸುಮ್ಮನೆ ಸಿಕ್ಕಿಲ್ಲ ಆಯಿತು ಬೇಜಾರು ಮಾಡ್ಕೊಬೇಡಿ. ಏನು ಮಾಡಿರಿ ನಮಗೆ ನೆಮ್ಮದಿ ಇರೋದಿಲ್ಲ ಕಣ್ಮಗ. ಇವಳಿದ ಅರ್ಧ ಹೆಂಗೆ ಹಚ್ಕಟ್ಟಾಗಿ ಮಾಡೋದ ಅಲ್ಲೂ ಏನು ಬದುಕೋಬಾಳ ಕಮ್ಮಿ ಇಲ್ಲ ಬೇಕಾದಂಗೆ ಸಂಪಾದನೆ ಮಾಡಾಳೆ ಅಮ್ಮ. ಗಡ್ಡೂರು ಗೊಂಚೂರು ಅಡುಗೆ ಮಾಡಿದ್ಕ ಇಕ್ಕ ಕಾಯ್ಕಿಲ್ಲ ಅನ್ಕೊಂಡು ಆಡ್ತಾ ಕೂತವಳೆ. ಬಂದಿಲ್ಲಿ ಕೂತ್ಕೊತಾಳೆ ಚಂದ್ವ ಹೇಳು ನೋಡಿದ್ರೆ ಏನೋ ನಿಕ್ಕಿಲ್ಲ ಅಕ್ಕಪಕ್ಕದಲ್ಲಿ. ನಮಗೆ ನೆಮ್ಮದಿನೇ ಇಲ್ಲ ಕಣ್ಮಗ. ಆಗ್ಲೂ ರಾತ್ರಿ ಕಣ್ಣೀರು ಹಾಕತ್ತ ಕುಂತೀವಿ ನಾನು. ಏನು ವಯಸ್ಸಿ ಹೊಟ್ಟೆ ಉರ್ಸಾನ ನಮ್ಮನ್ನ ಹಾಕತ್ತಾಗೆ ಮುಂಡೆ ಮಕ್ಕಳು. ಇಂಥ ಮುಂಡೆ ಮಕ್ಕಳು ಜಾಸ್ತಿಂದೆಲ್ಲ ಮಾತಾಡೋಕೆ ಆಯ್ಕಿಲ್ಲ ಕಣ. ಅಯ್ಯೋ ಏನು ಮಾಡಿರತ್ತೆ ಬುಡಿ ತಿಳುವಳಿಕೆ ಹೇಳಿಯೇ ಕುಣ್ಸ್ಕೊಂಡು ಹೇಳ್ತೀನಿ ಅಜ್ಜರ್ಗೆ ಬೇಕಾರೆ ಹೇಳಿ ಕಳಿಸಿಯತ್ತೆ. ನೀವು ಏನಾರು ಅನ್ಕಳಿಯತ್ತೆ ನಿಜವಾಗ್ಲೂ ಮದುವೆ ಅಂತ ಆದಮೇಲೆ ನಿಮ್ಮದೇ ಗಂಡು ಮನೆ ಬಾಳ್ಬಿಟ್ರೆ ತಂದೆ ತಾಯಿಗೆ ಒಂದು ನೆಮ್ಮದಿ ಪಾಪ. ಈಗ ನೋಡಿ ನಿಮ್ಗೆ ಎಷ್ಟಿದು ಅಂತವ ಕಣ್ಮಗ. ನಮಗೆ ನೆಮ್ಮದಿ ಇಲ್ಲ ಕಣ್ಮಗ. ಮನೆ ಒಳಗೆ ನೆಮ್ಮದಿ ಕೊಡ್ತಾಳೆ. ತೊಡಗಲ್ ಮುಂಡೆ ಇವಳು ಹೊಟ್ಟೆ ಕಟ್ತಾವಳನ್ನ ಯಾವ್ಯಾವ ಥರದಲ್ಲಿ ಹೊಟ್ಟೆ ಉರಿಸ್ತಾವಳೆ ಗೊತ್ತ ಮಗ. ಇವಳು ತೆಗಿತಾಗ ಒಂದಿಷ್ಟು ಬೆಂಕಿ ಕಂದರು ಮಾನ ಮರುವುದಿಲ್ದವಳು ಯಾವ ಥರ ಆಡ್ತಾವಳೆ ನೋಡಿ. ಯಾವ ಥರ ಆಡ್ತಾವಳೆ ಅಂದ್ಬಿಟ್ಟು ಊಟ ಮಾಡಪ್ಪ ಬ್ಯಾಡಿಕ ಸುಮ್ಕಿರತ್ತೆ. ಊಟ ಗಿಟ ಏನು ಬೇಡ ಬರ ಊಟ ನಾಷ್ಟನ ಮುಗಿಸ್ಕೊ ಬಂದೆ. ಇನ್ನು ಹೋಗ್ಬಿಡ್ತೀನಿ. ಇನ್ನು ಅವರು ಫೋನ್ ಮಾಡಿಬಿಟ್ರೆ ನಾಳೆಕೋ ನಾಡ್ದು ಅವ್ರು ಫೋನ್ ಮಾಡ್ದಾಗ ಹೊಂಟೋಗ್ಬಿಡ್ಬೇಕು. ಅದಕ್ಕೆ ನಾಲ್ಕು ನೋಡ್ದಂಗೆ ಆಯ್ತದಲ್ಲ ಅಂದ್ಬಿಟ್ಟು ಹಂಗೆ ಬಂದೆ. ಹಂಗಾರೆ ಇದಕ್ಕೆ ಸೀಮಂತ ಸಸ್ರಿ ಕಿರಕಿಲ್ಲ ಅದೇನು ಸೋದ್ರ ಮಾದ್ರಿ ಬರಂಗಿಲ್ವಂತಲ್ಲ. ಬರಂಗಿಲ್ಲ ಇನ್ನು ನೋಡೋದ ಇನ್ನೊಂದು 2-3 ತಿಂಗಳು ಬಿಟ್ಕೊಂಡು ಎರ್ಗೆ ಆದಮೇಲೆ ಬರ್ತೀನಿ ಮಗಿನ ನೋಡೋಕ್ಕೆ ಅನ್ಕೊಂಡು. ಹೆಂಗೋ ಚೆನ್ನಾಗಿರಪ್ಪ ಬುದ್ಧಿವಂತಾಗಿರು ಪಪ್ಪ. ಹೆಂಗೋ ಬಿಡು ಹೆಂಗೋ ಅಲ್ಲಿ ಹೋದ್ಮೇಲೆ ನಿನಗೆ ಒಂದು ಮನ್ಸ್ನಾಗ ಉಳ್ಕೊಂಡೆ ನೀನು ಅತ್ತಗೆ. ನಿಜವಾಗ್ಲೂ ಹೆಂಗೋ ಚೆನ್ನಾಗಿರು ಅದನ್ನೇ ಕೇಳ್ಕೊಳ್ಳೋದು ಕಣಪ್ಪ. ನಿಜವಾಗ್ಲೂ ಹೆಂಗೋ ಚೆನ್ನಾಗಿದ್ರೆ ಅಷ್ಟೇ ಸಾಕು. ನಮ್ಮವರು ತಮ್ಮವರು ಬದುಕ್ತಾರೆ ಬಾಳ್ತಾರೆ ಅಂದರೆ ಅದೇ ಖುಷಿ ಅಲ್ವಾ. ಹೆಂಗೋ ಚೆನ್ನಾಗಿರು ಭಗವಂತನ ದಯೆಯಿಂದವ. ಅಯ್ಯೋ ನಮಗೆ ಸಾಕಾಗಬೇಕಾಗಿ ನೀ ಯಾವ ಅರ್ಥವೂ ಇಲ್ಲ. ನೀ ಯಾವುದು ತೊಂದರೆ ಇಲ್ಲ ಕಮ್ಮಗ. ಇವಳು ಹಬ್ಬಳ್ದೆ ನಮ್ಗೆ ಮನೇಲಿ ನೆಮ್ಮದಿ ಇಲ್ಲ. ಹಿಂಗೆ ಬಂದು ಕುಂತವಳೆ ಹಿಂಗೆ ನೋಡಿದವರು ಆಡ್ಕೊತಾರೆ. ಇಲ್ಲೇ ಬಂದವಳ ಗಂಡ ಬಿಟ್ಟು ಅಂತವ. ಅವೆಲ್ಲ ಕೇಳಿ ನಮ್ಮ ಕಿವಿ ತೂತಾಯ್ತವೆ. ಏನು ಮಾಡಿ ಆಳ್ಗರೆ ವಾರ್ತ ಮಾಡ್ಕೊಂಡು ಬಾಳಕ್ಕಿಲ್ಲ. ಅಯ್ಯೋ ಸಾಕಾಯ್ತದೆ ಇವ್ರ ಕೊಟ್ಟೆಲ್ಲ ಹೊಡೆದಾಡಕ್ಕೆ. ಏನೋ ಒಂಥರ ಬೇಜಾರಾಯ್ತದೆ ಕಣ್ಮಗ ನಮ್ಗಂತವೆ. ಸಾಕಾದಂಗೆ ಆಗ್ಬಿಡೋದು ಇವ್ರ ಕೊಟ್ಟೆಲ್ಲ ಹೊಡೆದಾಡಿ. ಅಯ್ಯೋ ಏನು ಮಾಡಿದ್ರಿ ಸುಮ್ಕಿರುತ್ತೆ. ಎಲ್ಲರ ಮನೆ ಇದ್ದಿದ್ದು ಸಮಸ್ಯೆ ಇಲ್ಲ. ಏನು ಯಾರ ಮನೆ ಇರೋಕ್ಕಿಲ್ಲ. ಅವೆಲ್ಲ ಇದ್ದಿದ್ದೆ ತಲೆಗೆಡ್ಸ್ಕೊಬಿಡಿ ಸುಮ್ಕಿರಿ ಆಯಿತು. ಬೇಜಾರು ತಿಳ್ಕೊಬೇಡಿ ನೀವು. ಬೇಜಾರು ತಿಳ್ಕೊಳ್ಳೋದಂತಲ್ಲ ಕಣ್ಮಗನೇ ಬುದ್ಧಿ ಬೇಕಲ್ವ ಹೇಳು. ಈಗೇನೋ ಗೊತ್ತಿಲ್ದೇ ಕಟ್ಕೊಬಿಟ್ಟಿವಿ ಬಿಡು. ಅನ್ಬೋಸದಂತಾನೆ ಬಿಟ್ಟು ಇವೆಲ್ಲ ಆಡಿದ್ರೆ ಹೆಂಗನ್ಸೋದು ಹೇಳು. ಬೇಜಾರಾಯ್ಕಿಲ್ವಾ. ಅಯ್ಯೋ ಸುಮ್ಮನಿರತ್ತಾಗೆ ಬೇಜಾರಾದಂಗೆ ಆಯ್ತದೆ ಕಣ್ಮಗ. ಬೇಜಾರಿಗೆ ಏನಾರು ಬೋದ್ಬಿಡ್ತೀನಿ. ಬೋದ್ರು ಭಯನೇ ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊತೀನಿ ಅಂತಾಳೆ ಎದುರಿಸ್ತಾಳೆ. ಅದು ಎತ್ತೆ ಕಣಪ್ಪ. ಏನು ಮಾತಾಡಬೇಡಿ ಪೂಸಿ ಮಾಡಿ ಕಳ್ಸ್ರತ್ತೆ. ಕೂತ್ಕೋದು ಏನು ಮಾಡ್ತಿದ್ದಾಳೆ ನೋಡ್ತೀನಿ. ಬೋಂಡ ಹೋಯ್ತಾವಳೆ. ಆ ಬೋಂಡನ ಬೇಡ ಬಜ್ಜಿನೂ ಬೇಡ ಬನ್ನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.